ಪಾಟೀಲ್ ಅವ್ರನ್ನ ಕರೆಸಿ ಮಾತಾಡಬಹುದು, ಬೇರೆ ಬೇರೆ ಶಾಸಕರನ್ನ ಕರೆಸಿ ಮಾತಾಡಬಹುದು, ಜಮೀರ್ ಅಹಮದ್ ಅವ್ರನ್ನ ಕರೆಸಬಹುದು. ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಈಗ ದೆಹಲಿಯಲ್ಲಿದ್ದಾರೆ, ನಮ್ಮ ವರಿಷ್ಠರುಗಳನ್ನು ಕೂಡ ಭೇಟಿ ಮಾಡಿದ್ದಾರೆ. ಏನು ಮಾತುಕತೆ ಆಗಿದೆ ಮತ್ತು ಅವರು ಏನು ಒಂದು ವೇಳೆ ಸೂಚನೆ ಕೊಟ್ಟಿದ್ದರೆ ಏನು ಸೂಚನೆ ಕೊಟ್ಟಿದ್ದಾರೆ ಅದೆಲ್ಲ ನಮಗೇನು ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಬಂದ ಮೇಲೇ ಗೊತ್ತಾಗುತ್ತೆ. ಒಂದು ವೇಳೆ ಶಾಸಕರನ್ನ ಕರೆದು ಮಾತಾಡಿ ಅಂತ ನೀವು ಹೇಳಿದಾಗೆ ಹೇಳಿದರೆ ಕರೆದು ಮಾತಾಡ್ತಾರೆ. ಶಾಸಕರು ಹೇಳುವಂಥದ್ದು ಸರ್, ಮಂತ್ರಿಗಳ ಕೈಗೆ ಸಿಗೋದಿಲ್ಲ. ಡಿ.ಸಿ.ಎಂ ಮುಖ ನೋಡಿದ್ರೆ ರಾಜ್ಯಕ್ಕಾಗಿ ಅವರು ಈ ಮಾತನ್ನು ಹೇಳಿದ್ದಾರೆ ಇರ್ಬೋದು. ಅವ್ರಿಗೆ ವೈಯಕ್ತಿಕವಾಗಿ ಅವ್ರಿಗೇನಾದರೂ ಆ ರೀತಿ ತೊಂದರೆ ಆಗಿರ್ಬೋದು, ನನಗಿಲ್ಲ ಅಂತೆಲ್ಲ. ಯಾಕೆಂದರೆ ಅವರೇ ಹೇಳಿದ ಮೇಲೆ ಅದನ್ನು ನಾವು ಒಪ್ಪಬೇಕಲ್ಲ. ಸೊ ಅದನ್ನು ಸಾರ್ಟ್ ಔಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು. ಬಹಳಷ್ಟು ಶಾಸಕರ ಅಸಮಾಧಾನ ಇರೋದೇ ಸಚಿವರ ವಿಚಾರದಲ್ಲಿ. ಇಲ್ಲ, ಈಗಾಗಲೇ CLPನಲ್ಲಿ ಮಾನ್ಯ ಶಾಸಕರುಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಕೆಲವರು ಪ್ರಸ್ತಾಪ ಮಾಡಿದ್ದಾರೆ, ನಮಗೆ ಮಂತ್ರಿಗಳಿಗೆಲ್ಲ ತಿಳಿಸಿ ನಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದೇನಂತ ದೊಡ್ಡ ವಿಷಯ ಎಲ್ಲ ಸಾರ್ಟ್ ಔಟ್ ಮಾಡ್ತೇವೆ. ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಸಣ್ಣ ಪುಟ್ಟದ್ದು ಇದ್ದೇ ಯಾವತ್ತಿಲ್ಲ ಹೇಳಿ, ಯಾವತ್ತು ಶಾಸಕರಿಗೆ ಅಸಮಾಧಾನ ಯಾವ ಸರ್ಕಾರದಲ್ಲಿ ಇರೋದಿಲ್ಲ. ಅವರ ಬೇಡಿಕೆಗಳು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಅಷ್ಟೇ. ಅದನ್ನು ಮುಖ್ಯಮಂತ್ರಿಗಳು ಸಾರ್ಟ್ ಔಟ್ ಮಾಡ್ತಾರೆ. ನಾನು ಆ ರೀತಿ ಹೇಳಿಲ್ಲ ರೀ. ನೋಡಿ, ನಾನು ನಿನ್ನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ, ಮತ್ತು ತಿರ್ಗಾ ಅದನ್ನೇ ನೀವು ಕೇಳ್ತೀರಾ. ಅಲ್ಲಪ್ಪ, BJP ಅವ್ರು ಹೇಳ್ತಾರೆ, ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ನಾನೇನು ಹೇಳಿದೆ ಅಂದರೆ, ಬಾದಾಮಿ 1500 ವರ್ಷದ ಇತಿಹಾಸ ಇರುವಂಥ ಊರು, ಮತ್ತು ಅಲ್ಲಿ ಬಾದಾಮಿ ಗುಹೆಗಳೇನಿದೆಯಲ್ಲ, ಕೇವ್ಸು, ಐತಿಹಾಸಿಕ, ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಆ ಥರ. ಅದನ್ನು ರಕ್ಷಣೆ ಮಾಡೋದಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟನ್ನು ತಯಾರು ಮಾಡಿ 1000 ಕೋಟಿ ಅಥವಾ ಇನ್ನೂ ಹೆಚ್ಚು ನೀವು ತಯಾರು ಮಾಡಿ ಕೇಂದ್ರಕ್ಕೆ ಕಳಿಸಿಡಿ. ಅಷ್ಟೊಂದು ಹಣ ನಾವು ಕೊಡೋಕ್ಕೆ ಬರೋದಿಲ್ಲ, ಕೇಂದ್ರ ಸರ್ಕಾರನೂ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೇನೆ. ಅದನ್ನು ದುಡ್ಡೇ ಇಲ್ಲ ಅಂತ ಎಲ್ಲಿ ಹೇಳಕ್ಕೆ ಹೋಗಿದೆ. 4,09,000 ಕೋಟಿ ಬಡ್ಜೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅದರ ಹಿಂದಿನ ಬಡ್ಜೆಟ್ಟು 3,70,000 ಕೋಟಿ ಇತ್ತು. ಸ್ವಾಭಾವಿಕವಾಗಿ ಹೆಚ್ಚಾಗಿದೆ. ಅದನ್ನು ನಾವು ಹಣ ಇಲ್ಲ ಅಂತ ಹೆಂಗೆ ಹೇಳೋದು? ನಾನೇ ಹೇಳಿದ್ದೀನಿ ನೀರಾವರಿಗೆ. ಅದರ ಹಿಂದಿನ ಸಭೆಯಲ್ಲಿ ಡೀಟೇಲಾಗಿ ನಾನು ಮಾತಾಡುವಾಗ ಹೇಳಿದೆ, ನೀರಾವರಿಗೆ ಅಲ್ಲಿ ರಾಯರೆಡ್ಡಿ ಅವರು ಕೂಡ ಇದ್ದರು, ನಮ್ಮ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ. ಅಲ್ಲಿ ನೀರಾವರಿಗೆ ಹೆಚ್ಚು ಹಣ ಕೊಟ್ಟಿದ್ದೀವಿ ಮತ್ತು ಅಭಿವೃದ್ಧಿಗೆ ಹಣ ಕೊಟ್ಟಿದ್ದೀವಿ. ಗ್ಯಾರಂಟಿ ಒಂದೇ ಅಲ್ಲಪ್ಪ, ಗ್ಯಾರಂಟಿ 52,000 ಕೋಟಿ ಅಷ್ಟೇ. ಅದನ್ನೂ ಕೂಡ ಮುಖ್ಯಮಂತ್ರಿಗಳು ಬಡ್ಜೆಟ್ನಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಔಟ್ ಆಫ್ ಬಡ್ಜೆಟ್ ಕೊಟ್ಟಿಲ್ಲ ನಾವು ಗ್ಯಾರಂಟಿನ ಅಂತ ಎಲ್ಲ ಹೇಳಿದ್ದೀನಿ ಡೀಟೇಲಾಗಿ. ಅದು ಯಾವುದೋ 1,000 ಕೋಟಿ ನಾವು ಕೊಡೋಕ್ಕಾಗೋದಿಲ್ಲ, ಅವ್ರು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳುವಾಗ ಅದನ್ನು ದುಡ್ಡೇ ಇಲ್ಲ ಅಂದರು ಅಂತ ಹೇಳಿ ನಾನು ಹೇಳಿದ್ದೀನಿ. ಅಷ್ಟು ಪ್ರಜ್ಞೆ ಇಲ್ವಾ ನನಗೆ? ಸರ್ಕಾರದಲ್ಲಿ ಇದ್ದುಕೊಂಡು ನಾವು ಆ ರೀತಿ ಎಲ್ಲ ಮಾತನಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಆ ರೀತಿ ಮಾತಾಡೋದೂ ಇಲ್ಲ. ಜೊತೆಗೆ ನಮಗೆ ವಸ್ತುಸ್ಥಿತಿ ಗೊತ್ತಿರೋನು ನಾನು. ನನಗಿನ್ನ ಚೆನ್ನಾಗಿ ಯಾರಿಗೆ ಅರ್ಥ ಆಗ್ತದೆ? ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ನಾವು ಹಾಗೆಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ. ರಾಜ್ಯದಲ್ಲಿ ಆರ್ಥಿಕ ಸ್ಥಿತಿ ಸದೃಢವಾಗಿದೆ ಅಂತೇಳಿ ಮತ್ತೂ ರಿಪೀಟ್ ಮಾಡ್ತೀವಿ. ಸರ್, ಒಂದ್ ಕಡೆ BR ಪಾಟೀಲ್, ಗೋಪಾಲ್ ಎಲ್ಲರೂ ಕೂಡ ಬಹಿರಂಗವಾಗಿ ಮಾತಾಡ್ತಿದ್ದಾಗ ಆಂತರಿಕ ಸಮಸ್ಯೆ ಸರ್ಕಾರಕ್ಕೆ ಮುಳುವಾಗುತ್ತೆ. ಇಲ್ಲ, ಅವರ ಕ್ಷೇತ್ರದ ಸಮಸ್ಯೆಗಳು, ಅವ್ರ ರಾಜ್ಯದ ಸಮಸ್ಯೆ ಹೇಳಿದಾರ ಹೇಳಿ. ಅವ್ರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿದ್ದಾವೆ. ನಮ್ಗೆ ಹಣ ಬಿಡುಗಡೆ ಆಗಬೇಕು, ಸರಿಯಾದ ಸಮಯಕ್ಕೆ ಬಿಡುಗಡೆ ಆಗಿಲ್ಲ, ಮತ್ತು ಕಾಮಗಾರಿಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಅವ್ರು ಕಷ್ಟ ಹೇಳ್ಕೊಂಡಿದ್ದಾರೆ. ಅದು ಮುಖ್ಯಮಂತ್ರಿಗಳು ರಿಸಾಲ್ವ್ ಮಾಡ್ತಾರೆ. ಈಗ ಎಲ್ಲರಿಗೂ ಹೇಳಿದರು, 50 ಕೋಟಿ ರೂಪಾಯಿಗಳ ಆಕ್ಷನ್ ಪ್ಲ್ಯಾನನ್ನು ಮಾಡಿ ಅಂತೇಳಿ ಎಲ್ಲ ಶಾಸಕರಿಗೂ ಹೇಳಿದ್ದಾರೆ. ವಿರೋಧ ಪಕ್ಷದವ್ರಿಗೂ ಕೂಡ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. 50 ಲಕ್ಷಕ್ಕೆ ಈಗ ನಾನು ಒಬ್ಬ ಶಾಸಕನಾಗಿ ನಮ್ಮ ಕ್ಷೇತ್ರದಲ್ಲಿ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದೀನಿ. ದುಡ್ಡು ಇಲ್ಲದೆ ಇದ್ರೆ ಅವೆಲ್ಲ ಮಾಡೋಕ್ಕಾಗುತ್ತಾ? ಜಮೀರ್ ಅಹಮದ್ ಇಲಾಖೆಯಲ್ಲಿ ಕಾಂಗ್ರೆಸ್ ಶಾಸಕಗಳಿಗಿಂತ BJP JDS ಪಕ್ಷೇತರರಿಗೆ ಹೆಚ್ಚಿಗೆ ಅಮೌಂಟ್ ಕೊಡ್ತಾ ಇರುವಂಥದ್ದು, ಗ್ರಾಂಟ್ ಕೊಟ್ಟಿರುವಂಥದ್ದು ಸರ್. ಅದು ಗೊತ್ತಿಲ್ಲ ನನಗೆ. ಅದು ಅವರ ಇಂಟರ್ನಲ್ ಡಿಪಾರ್ಟ್ಮೆಂಟಲ್ ಇಂಟರ್ನಲ್ಲು ನೀವು ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲದೆ ನಾನು ಏನು ಹೇಳೋಕ್ಕಾಗಲ್ಲ.
ಅಧಿಕಾರಿಗಳು ಶಾಸಕರ ಮಾತನ್ನ ಕೇಳ್ತಾ ಇಲ್ಲ ಅನ್ನೋದು ಆರೋಪಗಳಿದೆ ಸರ್. ಈಗ ರಾಜ್ಯಕ್ಕಾಗಿ ಅವರೇ CLP ಕಟಾರಿ meeting ಅವರನ್ನ ಅಕ್ಕುಮಂಡ್ಯ ಮಾಡಿದ್ರು ಸರ್. ಇದುವರೆಗೂ ಕ್ರಮ ಇಲ್ಲ ಅಂತ ಅವ್ರು ಪದೇ ಪದೇ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ಅದನ್ನೆಲ್ಲ ತರೋದಕ್ಕೆ ಅವಕಾಶ ಇದೆ ಅವರಿಗೆ. ಮುಖ್ಯಮಂತ್ರಿಗಳನ್ನ ಈಗ ಅವರು ಕರೆದು ಮಾತಾಡ್ತಾರೆ ಅಂತ ಹೇಳಿದಾರಲ್ಲ, ಅದನ್ನ ಆ ಸಂದರ್ಭದಲ್ಲಿ ಅದನ್ನೆಲ್ಲ ಹೇಳ್ಬೋದಲ್ಲ. ಬಹಿರಂಗವಾಗಿ ಮಾತನಾಡ್ತಾ ಇರೋದು ಡ್ಯಾಮೇಜ್ ಆಗ್ತಾ ಇಲ್ವಾ ಸರ್ ಇದು? ಸರ್ ನಿಮ್ಗೆ ಪೊಲೀಸರು ಬ್ರೀಫ್ ಮಾಡಿರೋದು ಅವ್ರು ಹಲ್ಲೆ ಮಾಡಿಲ್ಲ ಅಂತ FIR ನಲ್ಲಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.